ನಾನು ನಾಗಮಣಿ ಜೋಯ್ಸ್. ಈ ದಿನ ರಂಗೋಲಿ ಬಗ್ಗೆ ಹೇಳ್ತೀನಿ. ಒಂದು ಸಲ ನಾರದ ಮಹರ್ಷಿ ಗೋಪಿಕಾಸ್ತ್ರೀಯರಿರೋ ಕಡೆ ಬಂದ. ದ್ವಾಪರ ಯುಗದಲ್ಲಿ ಬಂದಿದ್ದಾಗ ಗೋಪಿಕಾಸ್ತ್ರೀಯರೆಲ್ಲ ಏನು ಮಾಡಿದ್ರು, ನಾರದನ ಮುತ್ತು ಹಾಕ್ಕೊಂಡ್ರು ಏನು ಸಮಾಚಾರ ಅಂತ ನಾರದ ಕೇಳ್ದ. ಆವಾಗ ಅವ್ರು ಹೇಳಿದ್ರು, ನಾವು ಸಹ ಸಂತೋಷವಾಗಿ ಕೃಷ್ಣನ ಜೊತೆ ಇರಬೇಕಾದ್ರೆ ಏನು ಮಾಡಬೇಕು, ಹೇಗಿರಬೇಕು ಅಂತ ಕೇಳಿದ್ರು. ಅದಕ್ಕೆ ನಾರದ ಹೇಳ್ದ, ನೋಡಿ ಇದಕ್ಕೊಂದು ಕಥೆ ಹೇಳ್ತೀನಿ, ನಿಜವಾಗಿ ನಡೆದಿರೋದು. ಏನಂದ್ರೆ ಮಹಾವಿಷ್ಣು ಮೊದಲನೇ ಅವತಾರ ಹಾಕಿರೋದು ರಂಗನಾಥನ ಅವತಾರ ಹಾಕಿದ. ರಂಗನಾಥನ ಅವತಾರ ಹಾಕಿ ಮಲ್ಕೊಂಡಾಗ ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ಬಂದು ರಂಗನಾಥನ ಕೇಳಿದ್ರು, ರಂಗನಾಥ ನಿಂಗೆ ಯಾವ ಥರ ಪೂಜೆ ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ನಿನ್ನನ್ನು ಸಂತೋಷಪಡಿಸೋದು, ನಿನ್ನನ್ನು ಹೇಗೆ ಹೊಲಿಸ್ಕೊಳ್ಳೋದು ಅಂತ ಕೇಳಿದ್ರು. ಆಗ ರಂಗನಾಥ ಹೇಳ್ದ, ಏನು ನನಗೆ ಶ್ರೀದೇವಿ ಭೂದೇವಿ ಅಂತ ಇಬ್ಬರು ಸ್ತ್ರೀಯರು. ಶ್ರೀದೇವಿ ಅಂದರೆ ಮಹಾಲಕ್ಷ್ಮಿ, ಎಲ್ಲರ ಮನೆಯಲ್ಲೂ ಸಹ ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ. ಅದೇ ಭೂದೇವಿ ಹೆಸರಿನಲ್ಲಿ ಯಾರು ಏನೂ ಮಾಡೋರಿಲ್ಲ. ಆದ್ದರಿಂದ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಭೂದೇವಿನೂ ಸಹ ಎಲ್ಲರೂ ಪ್ರತಿ ಮನೆಯಲ್ಲೂ ನಿತ್ಯಗಟ್ಟಲೆ ಪೂಜೆ ಮಾಡೋ ಹಾಗೆ ಮಾಡಿ. ಹೇಗೆ ಪೂಜೆ ಮಾಡೋದು ಅಂತ ಕೇಳಿದ್ರು ಗೋಪಿಕಾಸ್ತ್ರೀಯರು. ಆಗ ನಾರದ ಹೇಳ್ದ, ನಿತ್ಯ ಬೆಳಗ್ಗೆದ್ದು ನಿಮ್ಮನೆ ಜಗಲಿ ಕಸ ಗುಡಿಸಿ ಸಾರಿಸಿ ನೀರು ಚಿಮ್ಮಿಸಿ ಒಂದೊಂದು ಚಿತ್ರ ಬರೀರಿ. ಆ ಚಿತ್ರದ ಮೇಲೆ ಒಂಚೂರು ಕುಂಕುಮ ಅರಿಶಿನ ಹೂವು ಇಟ್ಟು ಅದಕ್ಕೆ ರಂಗನಾಥ ಹೇಳ್ದ ಬರೆದಿದ್ದೀವಿ, ರಂಗ ಬೇಗ ಒಲಿಯಪ್ಪ ಅಂತ ಕೇಳಿ ಅಂತ ಹೇಳಿ ಕೈ ಮುಗಿದು ನಾನು ಎಲ್ಲರಿಗೂ ವರ ಕೊಡ್ತೀನಿ, ಭೂದೇವಿ ಪೂಜೆನ ಎಲ್ಲೆಲ್ಲಿ ಮಾಡ್ತೀರೋ ನಾನು ಎಲ್ಲರಿಗೂ ವರ ಕೊಡ್ತೀನಿ ಅಂತ ಹೇಳ್ದ. ಆಗ ದೇವತೆಗಳೆಲ್ಲ ಹೇಳಿದ್ರು, ಈ ಹೆಸರೇ ರಂಗವಲ್ಲಿ, ಅಂದರೆ ರಂಗ ಒಲಿತಾನೆ ರಂಗವಲ್ಲಿ ಅಂತ ಹೆಸರು ಅಂತ ಹೇಳ್ದ. ಆಮೇಲೆ ಏನು ಹೇಳ್ದ, ಯಾವ ಹೋಮ ಪೂಜೆ ಪುಣ್ಯ ಕೆಲಸ ಯಾವುದು ಮಾಡಬೇಕಾದ್ರೂ ಮುಂಚೆ ಈ ರಂಗೋಲಿ ಬರೆದು ರಂಗನಾಥನ ಹೆಸರು ಹೇಳಿದ್ರೆ ರಂಗವಲ್ಲಿ ಇಂದ ಸಾಕು, ಅವರಿಗೆ ಬೇಗ ವರ ಕೊಡ್ತೀನಿ ಅಂತ ಹೇಳ್ದ. ಹಾಗಾದರೆ ನಾವು ಈ ಕೆಲಸ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಪುನಃ ಬನ್ನಿ ನಾರದ್ರೆ ಅಂತ ಎಲ್ಲ ಗೋಪಿಕಾಸ್ತ್ರೀ ಕೇಳಿದ್ರು. ಸ್ವಲ್ಪ ದಿನ ಬಿಟ್ಕೊಂಡು ಬಂದಾಗ ನಾರದ್ರನ್ನ ಎಲ್ಲರೂ ಮುತ್ಕೊಂಡ್ರು. ನಾರದ ಮಹರ್ಷಿಗಳೇ, ನೀವು ಹೇಳಿದಂತೆ ನಾವು ಮಾಡ್ತಾ ಇರೋದ್ರಿಂದ ರಂಗೋಲಿ ನಿತ್ಯ ಇಟ್ಟು ಒಳಗಡೆನೇ ಸಹ ಶಂಖಚಕ್ರ ಗದಾ ಪದ್ಮಾಪದ ಪೂಜೆ ಮಾಡ್ತಾಯಿದ್ದೀರಿ, ಆದರೆ ಯಾವುದಾದ್ರು ಒಂದು ಮಂತ್ರನೂ ಹೇಳ್ಕೊಟ್ಬಿಡಿ ನಮಗೆ ಅಂತ ಕೇಳಿದ್ರು. ಹಾಗೆ ಆಗಲಿ, ಸುಲಭವಾದ ಮಂತ್ರ ಹೇಳ್ತೀನಿ. ಮಹಾವಿಷ್ಣುವಿನ ಒಳ್ಳೆ ಮಂತ್ರ ಶ್ರೇಷ್ಠವಾದದ್ದು ಅಂದರೆ ಓಂ ನಮೋ ನಾರಾಯಣಾಯ, ಅಷ್ಟಾಕ್ಷರ ಮಂತ್ರ. ಇದನ್ನು ಒಳಗಡೆ ಪೂಜೆ ಮಾಡಿಂದ. ಆವಾಗ ಒಬ್ಬಳು ಗೋಪಿಕಾಸ್ತ್ರೀ ಕೇಳಿದ್ಲು, ಏನು ಈ ಹಸೆ ಬರೆಯೋದು ರಂಗ ಹೊಲಿಸ್ಕೊಂಡಿರೋದ್ರಲ್ಲೇ ಯಾರು ಉನ್ನತ ಪದವಿಯಾಗಿರೋ ಕಥೆ ಇದ್ದರೆ ಹೇಳಿ ಅಂತ ಹೇಳಿದ್ರು, ನಿಜವಾಗಿ ನಡೆದಿರೋವಂಥದ್ದು. ಆವಾಗ ನಾರದ ಮಹರ್ಷಿ ಹೇಳಿದ್ರು, ಹಿರಣ್ಯಕಶಿಪು ರಾಜ್ಯಭಾರ ಮಾಡುವಾಗ ಅವನು ಸಿಂಹಾಸನ ಏರಿದ. ಅತ್ಯಂತ ಸುಂದರವಾದ ಕನ್ಯೆಯನ್ನು ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ರಾಜಭಟ್ರನ್ನ ಮಂತ್ರಿನ ಎಲ್ಲರಿಗೂ ಕಳಿಸ್ಕೊಟ್ಟ, ಅತ್ಯಂತ ಸುಂದರವಾಗಿರೋ ಕನ್ಯೆ ಎಲ್ಲಿದ್ದಾಳೆ ಹುಡ್ಕೊಂಬನ್ನಿ ಅಂತ. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದರು. 5 ಜನ ಮಂತ್ರಿಗಳು ಬಹು ದೂರದಲ್ಲಿ ಹೋದರೆ ಒಂದು ತೋಟ ಕಾಣಿಸ್ತು, ಹೂವಿನ ತೋಟ. ಆ ಹೂವಿನ ತೋಟದಲ್ಲಿ ಹಿಂದ್ಗಡೆ ಒಂದು ದೊಡ್ಡ ಬಂಗ್ಲೆ ಮನೆ, ಶಂಖಚಕ್ರ ಬಾಗಲ ಪತ್ರ ಬರ್ತಿದ್ದಾರೆ. ಅವಳು ಅತ್ಯಂತ ಸುಂದರಿಯಾದ ಕನ್ಯೆ ಹೂ ಕುಯ್ತಾ ಇದ್ಲು. ಮಂತ್ರಿಗಳು ನೋಡಿದ್ರು, ಅಬ್ಬಬ್ಬ ಇಷ್ಟು ಸೌಂದರ್ಯ ರಾಶಿ ಇದುವರೆಗೆ ನಾವೆಲ್ಲೂ ನೋಡಿರ್ಲಿಲ್ವಲ್ಲ, ಎಷ್ಟು ಚೆನ್ನಾಗಿದ್ದಾಳೆ ಅಂತ ಮಾತಾಡ್ಕೊಂಡ್ರು. ಇವಳು ಯಾರು ಅಂದ್ಬಿಟ್ಟು ಅಲ್ಲೇ ಬಾಗಿಲಲ್ಲಿ ನಿಂತಿದ್ದ ಇವ್ರನ್ನ ಕೇಳಿದ್ರು, ಜವಾನರನ್ನ ಕೇಳಿದ್ರು. ಬಾಗಿಲಲ್ಲಿ ನಿಂತಿದ್ದ ದ್ವಾರಪಾಲಕರನ್ನ ಕೇಳಿದ್ರು. ಅವ್ರು ಹೇಳಿದ್ರು, ಇವನು ವಿಷ್ಣು ಭಕ್ತ, ಇವನು ಸದಾ ವಿಷ್ಣು ಪೂಜೆ ಮಾಡ್ತಾನೆ, ಅನೇಕ ಜನ ಬಂದರು ಅವ್ರ ಕಷ್ಟ ಎಲ್ಲ ಪರಿಹಾರ ಮಾಡ್ಕೋತಾರೆ ಅಂತ ಹೇಳ್ದ. ಸರಿ, ನಾವು ಪುನಃ ಬರ್ತೀವಿ ಅಂತ ಸೀದಾ ಇವನ ಹತ್ರ ಬಂದರು, ಹಿರಣ್ಯಕಶಿಪು ಹತ್ರ ಬಂದು, ಅತ್ಯಂತ ಸುಂದರಿ ನೋಡಿದ್ವಿ, ಅಲ್ಲಿ ತುಂಬ ಚೆನ್ನಾಗಿದ್ದಾನೆ, ಆದರೆ ಅವನು ವಿಷ್ಣು ಭಕ್ತ, ವಿಷ್ಣು ಚಿತ್ರನೇ ಶಂಖಚಕ್ರ ಬರೆದಿದ್ದಾನೆ, ನೋಡಿ ನಿಮ್ಮ ಇಷ್ಟ ಅಂದರು. ಆವಾಗ ಹಿರಣ್ಯಕಶಿಪು ಹೇಳ್ದ, ಅದನ್ನೆಲ್ಲ ತಪ್ಪಿಸಿದ್ರಾಯಿತು, ಇಲ್ಲಿ ಬಂದಮೇಲೆ ಆಗಲಿ, ಅವನಿಗೆ ಹೇಳಿ ನಾಳೆನೇ ಹೋಗ್ಬಿಟ್ಟು ರಾಜಮರ್ಯಾದೆ ಎಲ್ಲ ಕೊಟ್ಬಿಟ್ಟು ಅವ್ರ ಮಗಳನ್ನ ಕೊಟ್ಟು ನಂಗೆ ಮದುವೆ ಮಾಡ್ತಾನೆ ಅಂತ ಕೇಳಿ ಅಂತ ಹೇಳ್ದ. ಮಾರನೇ ದಿನ ಎಲ್ಲರೂ ರಾಜಮರ್ಯಾದೆ ಸಾಮಾನೆಲ್ಲ ತಗೊಂಡು ವಿಷ್ಣು ಭಕ್ತನ ಹತ್ರ ಬಂದು, ಪ್ರಭುಗಳೇ ಅದು ಎಲ್ಲ ಮಹಾರಾಜರು ಕಳಿಸಿಕೊಟ್ಟಿದ್ದಾರೆ, ನಿಮ್ಮ ಮಗಳನ್ನ ಮಹಾರಾಜರು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ ಅಂತ. ಏನು ನಿಮ್ಮ ಉತ್ತರ ಅಂದಿದ್ದಕ್ಕೆ, ನಾನೀಗ ತಕ್ಷಣ ಹೇಳಲ್ಲ, ಒಂದು ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳ್ದ. ಒಂದು ವಾರ ಬಿಟ್ಕೊಂಡು ಪುನಃ ಬಂದರು. ಆವಾಗ ಇವನೇನು ಮಾಡ್ದ, ಒಂದು ವಾರದಲ್ಲಿ ಮಗಳನ್ನ ಕರೆದ, ಅಮ್ಮ ಲೀಲಾವತಿ ಬಾ ಅಮ್ಮ, ಏನು ನೀನು ಮಹಾರಾಜ ಮದುವೆ ಮಾಡೋಕೆ ಅಂತಿದ್ದಾನೆ, ನಿನ್ನ ಒಪ್ಪಿಗೆ ಏನಮ್ಮ ಅಂತ ಕೇಳ್ದ. ಅದಕ್ಕೆ ಅವಳು ಹೇಳಿದ್ಲು, ಪಿತಾಶ್ರೀ, ನಾನು ಬೇಡ ಅಂದರೆ ನಿಮಗೆ ಇಲ್ಲದ್ದು ತೊಂದರೆ ಮಾಡ್ತಾನೆ, ಅವನು ವಿಷ್ಣು ಶತ್ರು, ಅದರಿಂದ ನಿಮಗೆ ತೊಂದರೆ ಆಗುತ್ತೆ. ಇಲ್ಲ, ನನಗೆ ಒಳಗಡೆ ಬರೆಯೋ ಶಂಖಚಕ್ರ ಗದಾ ಪದ್ಮ ಎಲ್ಲ ಬರ್ದು ಪೂಜೆ ಮಾಡ್ತಾಯಿದ್ದೀನಿ, ಈ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ, ಇದಕ್ಕೆ ಒಪ್ಕೋತಾನೋ ಇಲ್ವೋ ಅದು ಯೋಚನೆ ಅಂತ ಏನು ಮಾಡಲಿ ಅಂದ್ಲು. ಅದಕ್ಕೆ ನಾನೊಂದು ಉಪಾಯ ಹೇಳ್ಕೊಡ್ತೀನಿ, ಹಾಗೆ ಮಾಡಮ್ಮ ಅಂತ ಹೇಳ್ದ. ಹಾಗೇ ಆಗಲಿ ಅಂತ ಒಪ್ಕೊಂಡ್ಳು. ರಾಜಭಟ್ರು 7 ದಿನಕ್ಕೆ ಬಂದುಬಿಟ್ಟು ನಿಮ್ಮ ಒಪ್ಪಿಗೆ ಏನು, ಮಹಾರಾಜರು ಕಳಿಸಿದ್ದಾರೆ ಅಂತ ಹೇಳಿದ್ರು. ಆವಾಗ ಅವನು ಏನು ಹೇಳ್ದ, ನೋಡಿ ನನ್ನ ಮಗಳು 2 ಷರತ್ತು ಹಾಕ್ತಾ ಇದ್ದಾಳೆ, ಅದಕ್ಕೆ ಒಪ್ಕೊಂಡ್ರೆ ಮಹಾರಾಜರು ಅವಳು ಮದುವೆಗೆ ಸಿದ್ಧ ಅಂತ. ಏನು ಷರತ್ತು ಅಂತ ಕೇಳಿದ್ರು. ನಾಳೆಯಿಂದ ಎಲ್ಲರೂ ಅವ್ರ ಮನೆ ಮುಂದೆ ನಮ್ಮ ರಾಜ್ಯದಲ್ಲಿ ಬೆಳಗ್ಗೆ ಎದ್ದು ಗುಡಿಸಿ ಒಂದು ಚೆನ್ನಾಗಿರೋ ರಂಗೋಲಿ, ಕಲ್ಲಿನ ಪುಡಿ, ಅರಿಶಿನ, 9 ಬಣ್ಣದಲ್ಲಿ ಯಾವ ಬಣ್ಣದಲ್ಲಿ ಅಂತೂ ಬಣ್ಣ ನಿತ್ಯ ಬೆಳಗ್ಗೆ ಎದ್ದು ಒಂದೊಂದು ರಂಗೋಲಿ ಹಾಕಬೇಕು. ಮತ್ತು ಅವಳು ಸಹ ಹಾಕ್ತಾಳೆ, ಅವಳು ದೇವ್ರ ಹತ್ರ ಶಂಖಚಕ್ರ ಗದಾ ಪದ್ಮ 3 ನಾಮ ಬರೀತಾಳೆ, ಇದಕ್ಕೆ ಒಪ್ಕೋಬೇಕು ಅಂತ ಕೇಳ್ತಾ ಇದ್ದಾಳೆ ಅಂತ.
ಅದಕ್ಕೆ ನಾವು ಹಾಗೇ ಆಗಲಿ, ನಾವು ಹೋಗೋ ಮಹಾರಾಜರ ಮುಂದೆ ಹೇಳ್ತೀವಿ ಅಂತ ಹೇಳಿದ್ರು. ಹೋಗಿ ಹಿರಣ್ಯಕಶಿಪು ಮುಂದೆ ಇದು 2 ಷರತ್ತು ಹೇಳ್ತಾ ಇದ್ದಾಳೆ ಅಂದರೆ ಇಲ್ಲಿ ಬಂದಮೇಲೆ ಅದು ಬರೆಯೋದು ಬಿಡಿಸಿದ್ರಾಯ್ತು, ಹ್ಞೂ ಅಂತ ಹೇಳ್ಬಿಡಿ ಅಂತ ಹಿರಣ್ಯಕಶಿಪು ಹೇಳ್ದ. ಹೋಗು ಹ್ಞೂ ಅಂದರೆ ಆ ಮಾರನೇದಿಂದ ಡಂಗುರ ಹೊಡಿಸ್ತಾ ಊರಲ್ಲಿ ಎಲ್ಲರೂ ನಮ್ಮ ಪ್ರಜೆಗಳು ನಾಳೆಯಿಂದ ನಿತ್ಯ ಬೆಳಗ್ಗೆ ಎದ್ದು ರಂಗೋಲಿ ಬರಿಬೇಕು ಜಗಲಿ ಮೇಲೆ ಅಂತ ಹೇಳ್ದ. ಒಳ್ಳೆ ಶುಭ ಮುಹೂರ್ತದಲ್ಲೇನಾಯಿತು, ಇವಳು ಮದುವೆ ಮಾಡ್ಕೊಂಬಿಟ್ಟ. ಮದುವೆ ಮಾಡ್ಕೊಂಡು ಕರ್ಕೊಂಬಂದರೆ ಅವಳು ನಿತ್ಯ ಹಾಸ್ಯ ಬರೀತಾ ಇದ್ದಾಳೆ, ಶಂಖ ಚಕ್ರ ಗದಾ ಪದ್ಮ ಬರೆದು ವಿಷ್ಣು ಹತ್ರ ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ಲು. ಒಂದು ದಿನ 40 ದಿನ ಅವಳನ್ನು ಸಿಂಹಾಸನದ ಕೆಲಸಿ ಪಟ್ಟದ ರಾಣಿ ಅಂತ ಅವಳನ್ನು ಕೂರಿಸ್ದ. ಅವಳಿಗೂ ತುಂಬ ಖುಷಿ ಆಯಿತು, ನಾನು ಪಟ್ಟದ ರಾಣಿ ಮಾಡಿದಾರಲ್ಲ ಅಂತ. ಅವಳು ಒಂದಿನ ಏನು ಹೇಳ್ದ, ನೋಡು 40 ದಿನ ಆಯಿತು ನಮ್ಮ ಮದುವೆಯಾಗಿ, ಇನ್ಮೇಲಿಂದ ನೀನು ಬರಿತಾ ಇರೋ ಶಂಖಚಕ್ರ ಗದಾ ಪದ್ಮ ಇದೆಯಲ್ಲ ಅದು ನನ್ನ ಪರಮಶತ್ರುವಿನ ಆಯುಧಗಳು, ನೀನು ಬರಿಬೇಡ, ಇವತ್ತಿಂದ ನಿಲ್ಲಿಸ್ಬಿಡು ಅಂತ ಕೇಳ್ದ. ಅದಕ್ಕೆ ಅವಳು ಹೇಳ್ದು, ಅಯ್ಯೋ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ. ಏನು ಗೊತ್ತಿಲ್ಲ ಅಂದರೆ ಏನು ಅಂದರೆ, ನೋಡಿ ವಿಷ್ಣು ಚಕ್ರ ಕೈಯಲ್ಲಿದ್ದರೆ ಯಾರನ್ನಾರು ಹೋಗಿ ಸಾಯಿಸುತ್ತೆ, ಅದೇ ಕೆಳಗಿಟ್ಟಿದ್ರೆ ಅದು ಏನು ಮಾಡಲ್ಲ. ಹಾಗೆ ಅವನ ಆಯುಧ ಎಲ್ಲ ಕೆಳಗಡೆ ಇಟ್ಟಿದ್ರೆ ಏನು ಕೆಲಸ ಮಾಡಲ್ಲ. ನಿಮ್ಮ ಅರಮನೆಯಲ್ಲೇ ಎಲ್ಲ ಬಂದು ಬಿದ್ದುಬಿಟ್ಟಿದೆ, ಅದ್ರ ಚಿತ್ರ ಅಂದರೆ ಎಲ್ಲ ಒಂದು ಸೋತೋದಾಗೆ ಅಂತ. ನಿಮ್ಮ ಉದ್ಧಾರಕ್ಕಾಗಿ ಇದು ಬರಿತಾ ಇದ್ದೀನಿ, ನಿಮ್ಮ ಶ್ರೇಯಸ್ಸಿಗೆ ಅಂದ್ಲು. ಓಹೋ ಈ ಥರನ, ಹಂಗಾರೆ ಸರಿ ಏನು ಬೇಕಾದ್ರೂ ಬರ್ಕೊ ಅಂತ ಅಂದ್ಬಿಟ್ಟ, ಒಪ್ಪಿಗೆ ಕೊಟ್ಬಿಟ್ಟ. ಹೀಗೆ ಒಂದು 5 ವರ್ಷ ಕಳೀತಿದ್ದಾಗೆ ಒಂದಿನ ನಾರದ ಮಹರ್ಷಿ ಬಂದ. ನಾರದ ಮಹರ್ಷಿ ಬಂದಾಗೆ ಅವನಿಗೆ ಭವ್ಯ ಸ್ವಾಗತ ಕೊಟ್ಟ ಹಿರಣ್ಯಕಶಿಪು. ಏನು ನಾರದ ಮಹರ್ಷಿಗಳೇ, ಏನು ಶುಭವಾರ್ತೆ ತಂದಿದ್ದೀರಿ, ಏನು ಸಮಾಚಾರ ಅಂತ ಕೇಳ್ದ. ಆಗ ನಾರದ ಮಹರ್ಷಿ ಹೇಳಿದ್ರು, ಏನು ಹೇಳಿದ್ರು, ನಿಜ ಅತ್ಯಂತ ಶುಭವಾದ ವಾರ್ತೆ ತಂದಿದ್ದೀನಿ ಇಂದ. ಏನಂದ್ರು, ದೂರದಲ್ಲೇ ಸ್ವಲ್ಪ ವರ್ಷದಲ್ಲೇ ನಿಮ್ಮನೆಗೆ ಮಹಾನುಭಾವಂತ ದೈವಾಜ್ಞ ಸಂಭೂತನಾದಂಥ ಒಬ್ಬ ಪುತ್ರ ಜನ್ಮ ಆಗ್ತಾನೆ ಅಂತ ಹೇಳ್ದ. ಹಿರಣ್ಯಕಶಿಪು ತುಂಬ ಖುಷಿಯಾಗೋಯ್ತು. ಅಯ್ಯಯ್ಯೋ ಹೌದೇ ಅಂದರೆ ಹೌದು, ಅವನು ಮುಂದೆ ಪ್ರಜೆಗಳನ್ನ ಎಷ್ಟು ಶಾಂತಿಯ ಪಾಲಿಸ್ತಾನೆ ಅಂದರೆ ದೇಶನೇ ಸುಭಿಕ್ಷವಾಗಿರುತ್ತೆ ಅವನು ಬಂದರೆ ಅಂತೆಲ್ಲ ಹೇಳ್ದ. ಅವನಿಗೂ ತುಂಬ ಖುಷಿ ಆಯಿತು. ಲೀಲಾವತಿ ಏನಂದು, ನಾರದ ಮಹರ್ಷಿ ನೀವು ಹೇಳ್ಕೊಟ್ಟಿರೋ ರಂಗೋಲಿನಲ್ಲಿ ನಾನು ಇಷ್ಟು ಮುಂದೆ ಬಂದಿದ್ದೀನಿ, ಆ ರಂಗೋಲಿ ಪ್ರಭಾವ ಅಂತ ಅವಳು ಹೇಳಿ ನಾರದ ಮಹರ್ಷಿ ಮಾಡಲು. ಇದನ್ನು ಶಾಶ್ವತವಾಗಿ ಯಾರ್ಯಾರು ಬೀದಿ ಮೇಲೆ ರಂಗೋಲಿ ಬರೆಯೋದು, ಒಳಗಡೆ ನಾರಾಯಣ ಓಂ ನಮ ನಾರಾಯಣ ಹೇಳಿ ಶಂಖಚಕ್ರ ಗದಾ ಪದ್ಮ ಪೂಜೆ ಮಾಡ್ತಾರೋ ಅವ್ರ ಸಂಸಾರ ಎಲ್ಲ ಸುಖ ಶಾಂತಿ ಇರುತ್ತೆ. ಇದು ರಂಗನಾಥನೇ ಹೇಳಿದ್ದಾನೆ, ಇದಕ್ಕೆ ರಂಗೋಲಿ ಅಂತ ಅದಕ್ಕೆ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಓಂ ಶಾಂತಿ. ಈ ಕಥೆ ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಬೆಲ್ ಐಕಾನನ್ನು ಒತ್ತಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.